ನಮಸ್ಕಾರ ಸ್ನೇಹಿತರೆ. ತೆಲುಗು ಮತ್ತು ತಮಿಳು ಚಿತ್ರರಂಗದ ಜನಪ್ರಿಯ ನಟಿ ಕಲ್ಲರ್ಸ್ ಸ್ವಾತಿ ರೆಡ್ಡಿ ಎರಡನೇ ಮದುವೆ ಆಗಿದ್ದಾರೆ. ಮಂತ್ ಆಫ್ ಮಧು ಚಿತ್ರದ ನಿರ್ದೇಶಕ ಶ್ರೀಕಾಂತ್ ನಾಗೋಟಿಯವರನ್ನ ಸ್ವಾತಿ ರೆಡ್ಡಿ ವಿವಾಹವಾಗಿದ್ದಾರೆ. 2018ರಲ್ಲಿ ಪೈಲಟ್ ವಿಕಾಸ್ ವಾಸು ಅವರನ್ನ ಸ್ವಾತಿ ವಿವಾಹವಾಗಿದ್ರು. ತೆಲುಗು ಹಾಗೂ ತಮಿಳು ಚಿತ್ರರಂಗದಲ್ಲಿ ತಮ್ಮ ಸಹಜ ಅಭಿನಯದ ಮೂಲಕ ಅಪಾರ ಜನಪ್ರಿಯತೆ ಗಳಿಸಿರುವ ನಟಿ ಕಲ್ಲರ್ಸ್ ಸ್ವಾತಿ ರೆಡ್ಡಿ ಎರಡನೇ ಮದುವೆ ಆಗಿದ್ದಾರೆ. ಈ ವಿಚಾರವನ್ನ ನಟಿ ಸ್ವಾತಿಯವರೇ ಬಹಿರಂಗಪಡಿಸಿದ್ದಾರೆ. ನಿರ್ದೇಶಕ ಶ್ರೀಕಾಂತ್ ನಾಗೋಟಿ ಅವರೊಂದಿಗೆ ಕಲ್ಲರ್ಸ್ ಸ್ವಾತಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದು, ಮದುವೆಯ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಸ್ವಾತಿ ರೆಡ್ಡಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮದುವೆಯ ಚಿತ್ರಗಳನ್ನ ಪೋಸ್ಟ್ ಮಾಡಿ ಮದುವೆ ಆಗಿದೆ ಎಂಬ ಒಂದೇ ಪದದ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಈ ಪೋಸ್ಟ್ ವೈರಲ್ ಆಗಿದ್ದು, ಅಭಿಮಾನಿಗಳು ಹಾಗೂ ಚಿತ್ರರಂಗದ ಗಣ್ಯರಿಂದ ನವ ದಂಪತಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಮಂತ್ ಆಫ್ ಮಧು ನಿರ್ದೇಶಕನ ಜೊತೆ ದಾಂಪತ್ಯ ಜೀವನ 2023ರಲ್ಲಿ ಬಿಡುಗಡೆಯಾದ ಭಾವನಾತ್ಮಕ ಚಿತ್ರ ಮಂತ್ ಆಫ್ ಮಧುಗೆ ನಿರ್ದೇಶನ ಮಾಡಿದವರು ಶ್ರೀಕಾಂತ್ ನಾಗೋಟಿ. ಇದೇ ಚಿತ್ರದ ಮೂಲಕ ಸ್ವಾತಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ್ರು. ಹಲವು ವರ್ಷಗಳ ವಿರಾಮದ ಬಳಿಕ ಸ್ವಾತಿ ಮತ್ತೆ ಬೆಳ್ಳಿತೆರೆಗೆ ಮರಳಿದ್ರು. ಈ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ ವೇಳೆ ಇಬ್ಬರ ನಡುವೆ ಆತ್ಮೀಯತೆ ಬೆಳೆದು ಅದು ಪ್ರೀತಿಗೆ ತಿರುಗಿ ಈಗ ಮದುವೆಯಾಗಿದೆ. ಇನ್ನು ಮೊದಲ ಮದುವೆ ಮತ್ತು ವಿಚ್ಛೇದನ. ಸ್ವಾತಿ ರೆಡ್ಡಿ 2018ರಲ್ಲಿ ಮಲಯಾಳಿ ಮೂಲದ ಅಂತಾರಾಷ್ಟ್ರೀಯ ಪೈಲಟ್ ವಿಕಾಸ್ ವಾಸು ಅವರನ್ನ ವಿವಾಹವಾಗಿದ್ರು. ಮದುವೆಯ ನಂತರ ಅವರು ವೈಯಕ್ತಿಕ ಜೀವನವನ್ನ ಬಹಳ ಖಾಸಗಿಯಾಗಿ ಇಟ್ಕೊಂಡಿದ್ರು. ಕಳೆದ ಕೆಲವು ವರ್ಷಗಳಿಂದ ಸ್ವಾತಿ ಮತ್ತು ವಿಕಾಸ್ ವಿಚ್ಛೇದನ ಪಡೆದಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು. ಸಾಮಾಜಿಕ ಜಾಲತಾಣಗಳಿಂದ ಪತಿಯೊಂದಿಗಿನ ಫೋಟೋಗಳನ್ನ ತೆಗೆದು ಹಾಕಿದ್ರಿಂದ ಈ ಊಹಾಪೋಹಗಳಿಗೆ ಮತ್ತಷ್ಟು ಬಲ ಸಿಕ್ಕಿತ್ತು. ಆದರೆ ಈ ಬಗ್ಗೆ ಸ್ವಾತಿ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಈಗ ಎರಡನೇ ಮದುವೆಯ ಘೋಷಣೆಯೊಂದಿಗೆ ಈ ಎಲ್ಲಾ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ. ಸ್ನೇಹಿತರೆ, ಈ ನವ ದಂಪತಿಗೆ ನಾವು ಕೂಡ ಶುಭ ಹಾರೈಸೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.